ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. 2024ರಲ್ಲಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಒಂದು ಘಟನೆ ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಅವರ ಹತ್ಯೆ ಪ್ರಕರಣ. ಈ ಹತ್ಯೆ ಪ್ರಕರಣ ನಮ್ಮ ಕಣ್ಣ ಮುಂದೆ ಇರುವಂತಹ ಸಂದರ್ಭದಲ್ಲಿ ಈಗ ಮತ್ತೊಂದು ಅಂತಹದ್ದೇ ಒಂದು ಪ್ರಕರಣ ನಡಿಬೇಕಾಯಿತು. ಆದರೆ ಜಸ್ಟ್ ಮಿಸ್ ಆಗಿರುವಂತಹದ್ದು. ನಾನು ಇವತ್ತು ಹೇಳೋದಕ್ಕೆ ಹೊರಟಿರುವಂತಹ ಒಂದು ವಿಚಾರ, ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಈಗ ಬಯಲಿಗೆ ಬಂದಿರುವಂತಹದ್ದು. ಜಿಮ್ ಟ್ರೈನರ್ ಸಮೀರ್ ಮುಲ್ಲಾ ಜೊತೆಗೆ ಸಂತ್ರಸ್ತ ಯುವತಿಯ ಮೇಲೆ ಒಂದಷ್ಟು ಆರೋಪ ಪ್ರತ್ಯಾರೋಪ ಈಗ ಕೇಳಿ ಬಂದಿರುವಂತಹದ್ದು. ವೀಕ್ಷಕರೇ, ನಿನ್ನೆ ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ನಡೆಯಿತು. ಆ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಒಂದು ಘಟನೆ. ಅದು ಲವ್ ಜಿಹಾದ್ ಪ್ರಕರಣ. ಲವ್ ಜಿಹಾದ್ ಪ್ರಕರಣ ಯಾರ್ಯಾರ ಮಧ್ಯೆ ನಡೀತು, ಏನೆಲ್ಲ ಆಯಿತು? ಸಮೀರ್ ಮುಲ್ಲಾ ಅಂತೇಳಿ ಜಿಮ್ ಟ್ರೈನರ್ ಹುಡುಗ. ಆ ಹುಡುಗ ಹಿಂದೂ ಯುವತಿಯನ್ನು ಟಾರ್ಗೆಟ್ ಮಾಡಿರುವಂತಹ ಒಂದು ಪ್ರಕರಣ. ಈಗಾಗಲೇ ಈ ಒಂದು ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿರುವಂತಹದ್ದು. ಅದಕ್ಕೆ ಆರೋಪ ಪ್ರತ್ಯಾರೋಪ ಎರಡೂ ಕಡೆಯಿಂದಲೂ ಕೂಡ ಈಗ ಕೇಳಿ ಬಂದಿರುವಂತಹದ್ದು. ಸಮೀರ್ ಮುಲ್ಲಾ ಒಂದಷ್ಟು ಆರೋಪಗಳನ್ನು ಮಾಡಿದ್ರೆ, ಸಂತ್ರಸ್ತ ಯುವತಿ ಕೂಡ ಒಂದಷ್ಟು ಆರೋಪಗಳನ್ನು ಮಾಡಿರುವಂತಹದ್ದು. ಸಂತ್ರಸ್ತ ಯುವತಿ ಒಂದು ವಿಡಿಯೋವನ್ನು ಹರಿಬಿಟ್ಟಿರುವಂಥದ್ದು. ಅಂದರೆ ಸಮೀರ್ ಮುಲ್ಲಾ ನನಗೆ ಹೇಗೆ ಪರಿಚಯ ಆದ, ಯಾರಿಂದ ಪರಿಚಯ ಆದ, ಅವನು ನನಗೇನೆಲ್ಲ ಮಾಡ್ದ, ಅದೆಲ್ಲವನ್ನೂ ಕೂಡ ಕಂಪ್ಲೀಟಾಗಿ ಒಂದು ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾಗೆ ಈಗ ಬಿಟ್ಟಿರುವಂತಹದ್ದು. ಜೊತೆಗೆ ಸಮೀರ್ ಮುಲ್ಲಾ ಕೂಡ ಸಂತ್ರಸ್ತ ಯುವತಿ ಏನೆಲ್ಲ ಆರೋಪಗಳನ್ನು ಮಾಡಿದ್ರೋ ಆ ಆರೋಪಕ್ಕೆ ಉತ್ತರವನ್ನು ಕೊಟ್ಟಿರುವಂತಹದ್ದು. ಅಂದರೆ ಇಲ್ಲಿ ಎರಡೂ ಕಡೆಯಿಂದಲೂ ಕೂಡ ತಪ್ಪಾಗಿರುವಂತಹ ಒಂದು ಸಾಧ್ಯತೆ ಈ ಎರಡೂ ವಿಡಿಯೋಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಅಂದರೆ ಅದು ಯಾವ ರೀತಿ ಅಂತಂದರೆ, ಸಮೀರ್ ಮುಲ್ಲಾ ಹಾಗೂ ಸಂತ್ರಸ್ತ ಯುವತಿ ಕಳೆದ 3 ವರ್ಷಗಳಿಂದಲೂ ಕೂಡ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಾ ಇದ್ರು ಅನ್ನೋ ಒಂದು ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಸಂತ್ರಸ್ತ ಯುವತಿ ಏನು ಸಮೀರ್ ಮುಲ್ಲಾ ಯಾವ ರೀತಿಯಾಗಿ ಪರಿಚಯ ಆದ, ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ವಿವರವನ್ನು ಕೊಟ್ಟಿದ್ದಾಳೆ. ಸಮೀರ್ ಮುಲ್ಲಾ ಅವರ ಅಕ್ಕ ಅವರ ಮೂಲಕ ಸಂತ್ರಸ್ತ ಯುವತಿ ಸಮೀರ್ ಮುಲ್ಲಾ ಅವರಿಗೆ ಪರಿಚಯ ಆದರು ಅನ್ನೋ ಒಂದು ಮಾತುಗಳು ಕೂಡ ಈಗ ಕೇಳಿ ಬಂದಿರುವಂತಹದ್ದು. ಅಂದರೆ ಕಂಪ್ಲೀಟಾಗಿ ಎಲ್ಲೋ ಒಂದು ಕಡೆ ಇವರಿಬ್ಬರಿಗೂ ಕೂಡ ಮುಂಚೆಯಿಂದಲೂ ಕೂಡ ಪರಿಚಯ ಇತ್ತು ಅನ್ನೋದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತಹದ್ದು. ಇಲ್ಲಿ ಜಿಮ್ ಟ್ರೈನರ್ ಸಮೀರ್ ಮುಲ್ಲಾ ವಿರುದ್ಧ ಒಂದಷ್ಟು ಆರೋಪಗಳನ್ನು, ಅದರಲ್ಲೂ ಕೂಡ ಗಂಭೀರ ಆರೋಪಗಳನ್ನು ಯುವತಿ ಮಾಡಿರುವಂಥದ್ದು. ಹಾಗಾದರೆ ಆ ಯುವತಿ ಮಾಡಿರುವಂತಹ ಆರೋಪಗಳು ಏನು ಅನ್ನೋದನ್ನು ನೋಡಿದರೆ, ಸಮೀರ್ ಮುಲ್ಲಾ ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ. ಇದು ಮೊದಲ ಗಂಭೀರ ಆರೋಪ. ಜೊತೆಗೆ ಸಮೀರ್ ಮುಲ್ಲಾ ಕೂಡ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿರುವಂತಹದ್ದು. ಲವ್ ಜಿಹಾದ್ ಆರೋಪದ ಬಗ್ಗೆ ಮಾತನಾಡಿರುವಂತಹ ಸಮೀರ್ ಮುಲ್ಲಾ ನಿಜಕ್ಕೂ ಅವನ ಆಡಿಯೋಗಳು ಅಥವಾ ವಿಡಿಯೋಗಳನ್ನು ಅಥವಾ ಫೋಟೋಗಳನ್ನು ನೋಡ್ತಾ ಇದ್ದರೆ ಈ ಪ್ರಕರಣ ಬೇರೆ ರೀತಿಯಾದಂತಹ ಒಂದು ಸ್ವರೂಪವನ್ನು ಪಡಿತಾ ಇದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸದ್ಯ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿರುವ ಸಮೀರ್ ಮುಲ್ಲಾ ತನ್ನ ಮೇಲೆ ಮಾಡಿರುವಂತಹ ಆರೋಪಗಳಿಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾನೆ. ಈ ಬಗ್ಗೆ ವಿಡಿಯೋ ಮಾಡಿರುವಂತಹ ಸಮೀರ್, ನಾನು ಎಲ್ಲ ವಿಡಿಯೋಗಳನ್ನು, ಅಂದರೆ ಈಗಷ್ಟೇ ಎಲ್ಲ ವಿಡಿಯೋಗಳನ್ನು ನೋಡಿದ್ದೇನೆ, ನಾನು ಮಾತ್ರ ಕೊಟ್ಟಿದ್ದೆ ಅಂತ ಯುವತಿ ಹೇಳುತ್ತಿದ್ದಾಳೆ. ವಿಡಿಯೋ ಮಾಡಿದ್ದು ಮಾತ್ರ ನಿಜ, ಆದರೆ ವಿಡಿಯೋ ಯಾರ ಮೊಬೈಲ್ನಲ್ಲಿ ಮಾಡಿದ್ದು ಎಂಬುದನ್ನು ಚೆಕ್ ಮಾಡಿ, ನನ್ನ ಮೊಬೈಲು SSK ಸಮಾಜದವರ ಬಳಿ ಇದೆ, ನನ್ನ ಮೊಬೈಲನ್ನು ತರಿಸಿ ಅದನ್ನು ಚೆಕ್ ಮಾಡಿ, ಆಕೆಯ ಮೊಬೈಲನ್ನು ಕೂಡ ಚೆಕ್ ಮಾಡಿ ಅಂತೇಳಿ ಸಮೀರ್ ಒಂದಷ್ಟು ಸ್ಪಷ್ಟನೆಯನ್ನು ಕೊಟ್ಟಿರುವಂತಹದ್ದು. ವಿಡಿಯೋಗಳೆಲ್ಲ ಆಕೆಯ ಫೋನ್ಗಳಲ್ಲೇ ಇದ್ದು, ವಿಡಿಯೋಗಳೆಲ್ಲ ಆಕೆಯ ಫೋನ್ಗಳಲ್ಲೇ ಇದೆ ಅನ್ನೋದು ಸಮೀರ್ ವಾದ. ಅಂದರೆ ವಿಡಿಯೋ ಮಾಡಿದ್ದು ನಾನಲ್ಲ, ಆಕೆನೇ ನನಗೆ ಮಾತ್ರೆಯನ್ನು ಕೊಟ್ಟು ಪ್ರಜ್ಞಾಹೀನನಾಗಿ ಮಾಡಿದ್ದೇನೆ. ಜೊತೆಗೆ ಪ್ರಜ್ಞೆ ತಪ್ಪಿ ಮಲಗಿಕೊಳ್ಳಬೇಕಾದವರು ಯಾರು? ಆಕೆ ಪ್ರಜ್ಞೆ ತಪ್ಪಿಲ್ಲ, ನಾನು ಪ್ರಜ್ಞೆ ತಪ್ಪಿದ್ದೆ. ವಿಡಿಯೋ ಆಕೆ ಮಾಡಿದ್ದಾಳೆ, ವಿಡಿಯೋಗಳನ್ನೆಲ್ಲ ಆಕೆಯ ಫೋನಲ್ಲೇ ಇದೆ ಅಂತ ಹೇಳಿ ಸಮೀರ್ ಮುಲ್ಲಾ ಈಗ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಆಕೆ ತುಂಬ ಒಳ್ಳೆ ಹುಡುಗಿ, ಆಕೆ ಹೇಳುತ್ತಿರುವುದೆಲ್ಲವೂ ಕೂಡ ಸುಳ್ಳು, ಯಾವುದೋ ಒತ್ತಡದಲ್ಲಿ ಈ ರೀತಿಯಾಗಿ ಹೇಳುತ್ತಿದ್ದಾಳೆ, ಆಕೆ ತುಂಬ ಒಳ್ಳೆ ಹುಡುಗಿ,
ಆದರೆ ಆಕೆಯ ತಂದೆ ತಾಯಿ, ಸಮಾಜದವರು ಒತ್ತಡದಿಂದ ಹೀಗೆ ಹೇಳುತ್ತಿದ್ದಾಳೆ. ಆಕೆಯ ಮೊಬೈಲನ್ನು ಒಂದ್ಸಲ ಚೆಕ್ ಮಾಡಿ, ಯಾರು ರೆಕಾರ್ಡ್ ಮಾಡುತ್ತಿದ್ದಾರೆ ಚೆಕ್ ಮಾಡಿ ಅಂತಂತ ಹೇಳಿ ಹುಬ್ಬಳ್ಳಿಯಲ್ಲಿ ಈಗ ಸಮೀರ್ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಇನ್ನು ಅಜ್ಞಾತ ಸ್ಥಳದಿಂದ ಸಂತ್ರಸ್ತೆ ಯುವತಿ ಕೂಡ ಒಂದು ವಿಡಿಯೋವನ್ನು ಹರಿಬಿಟ್ಟಿರುವಂಥದ್ದು. ಅದು ಯಾವ ರೀತಿ ಅಂತಂತಂದರೆ, ಸಮೀರ್ ನನಗೆ ತೈಸಿಮ್ ಅವರಿಂದ ನನಗೆ ಪರಿಚಯ ಆಯಿತು. ಅಂದರೆ ತೈಸಿಮ್ ಮುಲ್ಲಾ ನನ್ನ ಸ್ನೇಹಿತೆ, ಅವಳಿಂದ ನನಗೆ ಸಮೀರ್ ಪರಿಚಯವಾಯಿತು. ತೈಸಿಮ್ ಜೊತೆಗೆ ಸ್ನೇಹಿತೆಯಾಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗಿದ್ದೇನೆ. ಬರ್ತ್ಡೇ ಪಾರ್ಟಿ, ವೀಕೆಂಡ್ ಪಾರ್ಟಿಗೆಲ್ಲ ಹೋಗಿದ್ದೇನೆ. ಆಗ ನನಗೆ ಸಮೀರ್ ಸಹ ಬಂದಿದ್ದ. ಆಗ ನನ್ನ ಮತ್ತು ಸಮೀರ್ ಸ್ನೇಹವಾಯಿತು ಅಂತಂತೇಳಿ ಈಗ ಏನು ಸಂತ್ರಸ್ತ ಯುವತಿ ಕೂಡ ಹೇಳಿರುವಂಥದ್ದು. ಜೊತೆಗೆ ಸಂತ್ರಸ್ತ ಯುವತಿ ಒಂದು ವಿಡಿಯೋದಲ್ಲಿ ನಿಜಕ್ಕೂ ಒಂದಷ್ಟು ಬೆಚ್ಚಿ ಬೀಳುವಂತಹ ಸ್ಫೋಟಕ ವಿಚಾರಗಳನ್ನು ಹೇಳಿರುವಂಥದ್ದು. ಅದು ಯಾವ ರೀತಿ ಅಂತಂದರೆ, ಸಮೀರ್ ಒಬ್ಬ ಜಿಮ್ ಟ್ರೈನರು, ಆತ ಏನು ಒಬ್ಬ ಕಾಮಕ ಕೂಡ ಆಗಿದ್ದ. ಜೊತೆಗೆ ಹಿಂದೂ ಯುವತಿಯರನ್ನು ಟಾರ್ಗೆಟ್ ಮಾಡ್ತಾ ಇದ್ದ. ಅವನ ಮೊಬೈಲ್ನಲ್ಲಿ ಗರ್ಭ ನಿರೋಧಕ ಮಾತ್ರೆಗಳು ಕೂಡ ಇದ್ದಾವೆ, ಚೆಕ್ ಮಾಡಿ ಅಂತ ಹೇಳಿ ಈಗ ಹೇಳಿರುವಂಥದ್ದು. ಜೊತೆಗೆ ಪೊಲೀಸರು ಅವನ ಮೊಬೈಲನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಗರ್ಭ ನಿರೋಧಕ ಮಾತ್ರೆಯ ಫೋಟೋ ಸಹ ಸಿಕ್ಕಿರುವಂತಹದ್ದು. ಈಗ ಒಂದಷ್ಟು ಈ ಪ್ರಕರಣಕ್ಕೆ ಟ್ವಿಸ್ಟ್ ಕೂಡ ಸಿಕ್ತಿರುವಂತಹದ್ದು. ಅಂದರೆ ಇದರ ಜೊತೆಗೆ, ಅಂದರೆ ಗರ್ಭ ನಿರೋಧಕ ಮಾತ್ರೆಯ ಫೋಟೋ ಜೊತೆಗೆ ಸಮೀರ್ ತನ್ನ ಅರೆಬೆತ್ತಲೆ ಫೋಟೋಗಳನ್ನು ಕೆಲವು ಯುವತಿಯರಿಗೆ ಕಳುಹಿಸಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರುವಂಥದ್ದು. ಈ ಸಂಬಂಧ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿರುವಂತಹದ್ದು. ಅಂದರೆ ಇಲ್ಲಿ ಸಮೀರ್ ಮುಲ್ಲಾ ಮಾಡ್ತಿರುವಂತಹ ಆರೋಪ ಸತ್ಯನಾ ಅಥವಾ ಸಂತ್ರಸ್ತ ಯುವತಿ ಆರೋಪ ಏನು ಸತ್ಯನಾ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡಿರುವಂತಹದ್ದು. ಪೊಲೀಸ್ ಆಯುಕ್ತರಾದಂತಹ ಶಶಿಕುಮಾರ್ ಅವರು ಕೂಡ ಈ ಪ್ರಕರಣ ಅಂದರೆ ಸ್ಥಳಕ್ಕೆ ಹೋಗಿ, ಪೊಲೀಸ್ ಠಾಣೆಗೆ ಹೋಗಿ ನಿನ್ನೆ ಏನು ದೊಡ್ಡ ಮಟ್ಟದಲ್ಲಿ ಒಂದು ಗಲಾಟೆ ಕೂಡ ಆಗಿತ್ತು. ಎರಡೂ ಕಡೆ ಯುವತಿಯರು ಅಂದರೆ ಎರಡೂ ಕಡೆ ಪೋಷಕರು, ಸಮೀರ್ ಮುಲ್ಲಾ ಅವರ ಪೋಷಕರು ಜೊತೆಗೆ ಸಂತ್ರಸ್ತ ಯುವತಿ ಏನಿದ್ದಾರೆ ಅವರ ಪೋಷಕರು ಕೂಡ ಪೊಲೀಸ್ ಠಾಣೆಗೆ ಬಂದು ದೂರನ್ನು ಕೂಡ ಕೊಟ್ಟಿದ್ದರು. ಆ ಒಂದು ದೂರಿನ ಆಧಾರದ ಮೇಲೆ ಈಗಾಗಲೇ ಸ್ವತಃ ಪೊಲೀಸ್ ಆಯುಕ್ತರಾದಂತಹ, ಹುಬ್ಬಳ್ಳಿಯ ಪೊಲೀಸ್ ಆಯುಕ್ತರಾದಂತಹ ಶಶಿಕುಮಾರ್ ಅವರು ಸ್ಪಾಟ್ಗೆ ಹೋಗಿ ಎರಡೂ ಕಡೆಯ ಒಂದು ಕಂಪ್ಲೇಂಟನ್ನು ಈಗ ತೆಗೆದುಕೊಂಡು ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಿರುವಂಥದ್ದು. ಆದರೆ ಇಲ್ಲಿ ಒಂದು ವಿಚಾರವನ್ನು ಹೇಳಬೇಕಾಗುತ್ತೆ. ಈ ಪ್ರಕರಣ ಸ್ವಲ್ಪ ಏನಾದರೂ ಹ್ಯಾಮಾರಿದ್ರೂ ಕೂಡ ಏನು ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹಾ ಹಿರೇಮಠ್ ಅವರ ಏನು ಒಂದು ಹತ್ಯೆ ಪ್ರಕರಣ ಆಯ್ತಲ್ಲ 2024ರಲ್ಲಿ, ಅದೇ ಮಾದರಿಯಲ್ಲಿ ಈ ಪ್ರಕರಣದಲ್ಲೂ ಕೂಡ ಸಂತ್ರಸ್ತ ಯುವತಿ ಕೊಲೆ ಆಗುವಂತಹ ಒಂದು ಲಕ್ಷಣ ಕಾಣ್ತಾ ಇತ್ತು. ಆದರೆ ಈಗ ಸದ್ಯಕ್ಕೆ ಏನಂತಂತಂದರೆ, ಇದು ಪೊಲೀಸ್ ಠಾಣೆಯ ಮೆಟ್ಟಿಲೇರಿರುವುದರಿಂದ ಈ ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸ್ವರೂಪವನ್ನು ಪಡೆಯುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು. ಹಲೋ, ನಮಸ್ತೆ ರೀ. ನಾ ಆಗಳಿಂದ್ರ ಕನ್ಕಷನ್ನಾಗಿದ್ದೆ ರೀ. ನಾ ಪೂರಾ ಡಿಸಿನೆಸ್ನಾಗಿದ್ದೆ ರೀ. ನಾ ಈಗ ಎದ್ದು 5 ನಿಮಿಷ ಆತ್ರಿ. ನಾ ಎಲ್ಲ ವಿಡಿಯೋಸ್ ನೋಡತ್ತೀನಿ. ಎಲ್ಲರೂ ಏನಾಗತ್ತಾರ, ಈಗ ಖುಷಿ ಏನಾಗ್ಯಾಡ್ರಿ. ಈಗ ನನಗೆ ಗುಳಿಗೆ ಕೊಟ್ಟಿದ್ದಾವ, ನನಗೆ ಗುಳಿಗೆ ಕೊಟ್ಟು ಏನೇನೋ ಮಾಡ್ಯಾನ ಇಂಟಿಮೇಸಿ ಯಾವ್ದು ಅಂತಂದು. ವಿಡಿಯೋ ಮಾಡಿದ್ದು ಕರೆ ಐತ್ರಿ. ವಿಡಿಯೋ ಯಾವ ಫೋನ್ಯಾಗ ಅದಾವ ಚೆಕ್ ಮಾಡ್ರಿ. ನಂದು ಫೋನ್ SSK ಸಮಾಜ್ ಅವ್ರ ಕಡೆ ಐತ್ರಿ. ನಂದು ಫೋನ್ ತರಸ್ರಿ, ನನ್ನ ಫೋನ್ಯಾಗ ಚೆಕ್ ಮಾಡಸ್ರಿ. ಖುಷಿ ಕಲಬುರ್ಗಿ ಫೋನ್ಯಾಗ ಚೆಕ್ ಮಾಡ್ರಿ ವಿಡಿಯೋಸ್. ನನ್ನ ಫೋನ್ಯಾಗ ಒಂದು ವಿಡಿಯೋ ಸಿಗಂಗಿಲ್ಲ ರೀ ನಿಮಗೆ. ವಿಡಿಯೋ ಮಾಡಿದ್ದು ಖುಷಿ ಕಲಬುರ್ಗಿ ಮಾಡ್ಯಾಡ್ರಿ. ಈಗ ನಾ ಗುಳ್ಗಿ ಕೊಟ್ಟಕ್ಕೆ ಈಗ ಬೇಹೋಶ್ ಮಾಡ್ಸೇನಂದ್ರ ನಾ ಮಕ್ಕೋಬೇಕೇನು ಅಕ್ಕಿ ಮಕ್ಕೋಬೇಕ್ರಿ? ಬೇಹೋಶಾಗಿ ಅಕ್ಕಿ ಬೇಹೋಶ್ ಆಗಿಲ್ರಿ, ನಾ ಮಕ್ಕೊಂದಿನಿ. ವಿಡಿಯೋ ಅಕ್ಕಿ ಮಾಡತ್ತಾಳ, ಅಕ್ಕಿ ಫೋನ್ಯಾಗ ಐತ್ರಿ ವಿಡಿಯೋಸ್. ಸೊ ಇದ್ರಾಗ ಯಾರು ತಪ್ಪೈತಿ ನೀವು ಹೇಳ್ರಿ. ಇದು ಖುಷಿ ಏನು ಹೇಳತ್ತಾಳ ಅದೆಲ್ಲ ತಪ್ಪೈತಿ, ನನಗೆ ಗೊತ್ತೈತಿ. ಆಕಿ ಒಂದು ಪ್ರೆಷರ್ನಾಗ ಹೇಳತ್ತಾಳ. ಆಕಿ ಭಾಳ ಚಲೋ ಹುಡುಗಿ, ಆದ್ರೆ ಅವ್ರ ಮಮ್ಮಿ ಪಪ್ಪ ಮತ್ತು ಅವ್ರ ಸಮಾಜ ಪ್ರೆಷರ್ಲಿ ಆಕಿ ಎಲ್ಲ ಹೇಳತ್ತಾಳ್ರಿ. ಸೊ ಆಕಿನ ಫೋನ್ ಚೆಕ್ ಮಾಡ್ರಿ. ಆ ಫೋನ್ನಾಗ ಯಾರು ರೆಕಾರ್ಡಿಂಗ್ ಮಾಡತ್ತಾರ ಅದು ಚೆಕ್ ಮಾಡ್ರಿ. ನಾ ಮಕ್ಕೊಂದೇನೋ ಅಕ್ಕಿ ಮಕ್ಕೊಂದಾಳು ಬೇಹೋಶಾಗಿ ಚೆಕ್ ಮಾಡ್ರಿ. ಚೆಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಹಾಕ್ರಿ. ಥ್ಯಾಂಕ್ ಯು ಸೋ ಮಚ್. ನಾನು ಖುಷಿ ಕಲಬುರ್ಗಿ. ತೈಸಿಮ್ ಮೂಲ ಫಸ್ಟ್ ನನ್ನ ಫ್ರೆಂಡ್ ಇದ್ಲ, ಆಕಿಂದ ಪರಿಚಯ ಆದೆ. ನಾನು ಪರಿಚಯ ಆದಮೇಲೆ ಆಕಿ ಜಿಮ್ ಐತಿ ಮಸಲ್ ಫ್ಯಾಕ್ಟ್ರಿ ಅಂತ,
ಅಲ್ಲಿ ಮಸಲ್ ಫ್ಯಾಕ್ಟ್ರಿಗೆ ಕರೆದ್ಲಕ್ಕಿ ನೀ ನಮ್ಮ ಬಾ ಜಿಮ್ ಮಾಡಂತ. ಅದಾದ್ಮೇಲೆ ಚಲೋ ಫ್ರೆಂಡ್ಶಿಪ್ ಇತ್ತು ನಮ್ದು. ಚಲೋ ಫ್ರೆಂಡ್ಶಿಪ್ ಇದ್ಮೇಲೆ ಅಲ್ಲಿ ಅವ್ರ ತಮ್ಮ ಇಂಟ್ರೊಡ್ಯೂಸ್ ಮಾಡ್ಸಿದ್ರು ಸಮೀರ್ ಮುಲ್ಲಾ ಅಂತ. ಸಮೀರ್ ಮುಲ್ಲಾಗ ಇಂಟ್ರೊಡ್ಯೂಸ್ ಮಾಡಿಸಿ ಚಲೋ ಜಿಮ್ ಮಾಡಿಸ್ತಿದ್ದ. ಚಲೋ ಜಿಮ್ ಮಾಡಿಸ್ತಾನ, ಅವ್ನ ಜೊತೆ ಜಿಮ್ ಮಾಡ ಹಿಂಗೆಲ್ಲ. ಮತ್ತು ನಾವೆಲ್ಲ ಫ್ಯಾಮ್ಲಿ ಎಲ್ಲ ಫ್ರೆಂಡ್ಸ್ ಚಲೋ ಐತೆ ಫ್ಯಾಮ್ಲಿ ಎಲ್ಲ ಸೇರಿ ಇದು ಪಾರ್ಟೀಸಿಗೆ ಹೋಗ್ತೀವಿ, ಬರ್ಡೇ ಪಾರ್ಟೀಸ್ ಎಲ್ಲ ಮಾಡಿದ್ವಿ. ಇದಕ್ಕಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಒಳಗಿಂದ. ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಸಮೀರ್ ನಂಗೆ ಮನೆಗೆ ಕರೆದ್ಮೇಲೆ ನಂಗೆ ಬಾ, ನಂಗೆ ಪಿಕ್ ಮಾಡ, ಜಿಮ್ಮಿಗೆ ಹೋಗೋಣ ಅಂತ. ನಿಯರ್ ಬೈ ಜಿಮ್ ಐತಿ ಅವ್ರ ಮನೆ ಅಂತ ನಂಗೆ ಕರ್ದ ನಂಗೆ. ಅದು ಕರೆದ್ಮೇಲೆ ಬಾ ಒಳಗೆ ಬಾ ನೀರು ಕುಡಿ ಅಂತ ಹೇಳಿ ಏನೋ ಡ್ರಿಂಕ್ದಾಗ ಏನೋ ಮಿಕ್ಸ್ ಮಾಡಿದ್ಮೇಲೆ ನಂಗೆ ಏನೋ ಡಿಸ್ನೆಸ್ ಚಾಲು ಆದ್ಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ನೀ ರೆಸ್ಟ್ ಮಾಡಂತಂದ. ಅದಾದ್ಮೇಲೆ ನಂಗೆ ಮುಂದೆ ಏನಾಗಿತ್ತು ಗೊತ್ತಿಲ್ಲ. ಅದು ಇಂಟರ್ಮೆಸಿ ಇತ್ತು ಗೊತ್ತಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಡೇ ನಂಗೆ ತೋರಿಸಿದ ಅಂದ್ರೆ ವಿಡಿಯೋ ತೋರಿಸಿದ. ನಿನ್ನ ವಿಡಿಯೋ ನಾನು ಹಿಂಗೆ ಮಾಡೇ ನೋಡು. ನಾ ಶಾಕ್ದಾಗಿದ್ಮೇಲೆ ನಾ ಹೇಳಿದೆ ಅವ್ನು ಮಾಡಕ್ಕೆ ಹೋಗ್ಬೇಡ ಪ್ಲೀಸ್, ಹಿಂಗೆ ಮಾಡೋ ಇಲ್ಲ, ನಿನ್ನ ಸೇಫ್ಟಿ ನನ್ನ ಕಡೆ ಇರ್ತೈತಿ, ನಾನು ಪ್ರೊಟೆಕ್ಟ್ ಮಾಡಿರ್ತೀನಿ ತಗೋ, ಯಾರಿಗೂ ಏನು ಹೇಳಂಗಿಲ್ಲ, ಬರೀ ನೀನು ನಂದಾಗಿರ್ಬೇಕು, ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ನಂಗೆ ಹೇಳಿರೋ ಮಾಡ್ಬೇಕಿಲ್ಲ ನೀನು ಅಂತ ಕೇಳಿದ್ಮೇಲೇನು ಇಲ್ಲ ತಗೋ ಆತ ಈಗ ಮಾಡ್ಕೊಂಡೀನಿ ಅಂತ. ಭಾಳ ಸಲ ಹಿಂಗೆ ನಂಗೆ ಬಲಾತ್ಕಾರ ಮಾಡ್ಯಾನ ಸರ್. ಮತ್ತು ಭಾಳ ಹುಡುಗಿಯರ ಜೊತೆನೂ ಹಿಂಗೆ ಮಾಡ್ಯಾನ. ಮತ್ತು ಅವ್ರೆಲ್ಲರಿಗೂ ಸಪೋರ್ಟ್ ಇರ್ಬೇಕು, ನಿಮ್ದು ಹೆಲ್ಪ್ ಇರ್ಬೇಕು. ಮತ್ತು ನಾನು ಇವೆಲ್ಲ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡಿ, ಅಸ್ಯೂಮ್ ಮಾಡಿ, ಮತ್ತು ಹರ್ಯಾಸ್ಮೆಂಟ್ ಮಾಡಿ ಇದು ನಂಗೆ ಕಂಟ್ರೋಲ್ ಆಗಿಲ್ಲ. ನಮ್ಮ ಸಮಾಜ ಮಂದಿಗೆ ಮತ್ತು ಕಮಿಷನರ್ ಮಂದಿಗೆ ಹೇಳೇನಂತ, ಎಲ್ಲ ಮಂದಿಗೆ ಹಿಂಗೆಲ್ಲ ಮಾಡತ್ತಾರಂತ. ಅದಕ್ಕೆ ನಾನು ಇದು ಹೇಳತ್ತೀನಿ ನಿಮ್ಗೆ, ಪ್ಲೀಸ್ ನಿಮ್ಗೆ ಹೆಲ್ಪ್ ಬೇಕು.